ಅದು ಬೇಸಿಗೆ ಕಾಲ, ಬಿಸಿಲು ಹೆಚ್ಚಾಗಿರುತ್ತದೆ. ಯಾರಾದರೂ ಮನೆಯಿಂದ ಹೊರಗೆ ಬರ್ಬೇಕು ಅಂತ ಅನ್ಕೊಂಡ್ರೆ ಬಹಳ ಭಯ ಪಡ್ತಾ ಇದ್ರು. ಅಷ್ಟು ಬಿಸಿಲಿರುತ್ತದೆ ಆ ಗ್ರಾಮದಲ್ಲಿ. ಆದರೆ ಆ ಸಮಯದಲ್ಲಿಯೇ ಆ ಗ್ರಾಮಕ್ಕೆ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳು ಬರುತ್ತಾರೆ. ಆ ಬೇಸಿಗೆಯಲ್ಲಿ ಆ ಕಡೆ ಈ ಕಡೆ ನೋಡುತ್ತಾ ಒಂದು ಮರದ ಕೆಳಗೆ ಕೂತಿರುತ್ತಾರೆ. ಈ ಅನಾಮಿಕಾ ಅವರು ಮನೇನ ಎಲ್ಲಿ ಬಾಡ್ಗಿಗೆ ತಗೊಂಡಿದ್ದಾರೋ ಅರ್ಥವಾಗ್ತಾ ಇಲ್ವೇ. ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳೋಣ ಅಂದ್ರೆ ಒಂದು ಹುಳ ಕೂಡ ಇಲ್ಲ ಹೊರಗೆ. ಈ ಬಿಸಿಲು ಬೆಂಕಿ ಸುರಿಸ್ತಾ ಇದೆ. ಮೊದಲೇ ಆರೋಗ್ಯ ಚೆನ್ನಾಗಿಲ್ಲ. ಈ ಬಿಸಿಲಿನಲ್ಲಿ ಅನಾಮಿಕಳ ಮನೆ ಹುಡ್ಕೊಂಡು ಹೋಗೋದು ಕಷ್ಟವೇ ಅಂದ್ಕೋತೀನಿ. ಹೌದು ರೀ, ಮನುಷ್ಯರಲ್ಲ, ಕನಿಷ್ಠ ಒಂದು ಗಿಡ ಕೂಡ ಹಸಿರಾಗಿಲ್ಲ. ಎಲ್ಲ ಒಣಗಿ ಹೋಗಿ ಬಿಸಿಲು ಹೊಡಿತಾ ಇದೆ. ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡಲಾಗದೆ ಹೋಗ್ತಾ ಇದ್ದೀನಿ. ಆಗಲೇ ಅನಾಮಿಕಾ ಗಾಬರಿಯಿಂದ ಅಲ್ಲಿಗೆ ಬರುತ್ತಾಳೆ. ಮಾವಯ್ಯ, ಅತ್ತೆಯವ್ರೆ, ಇಲ್ಲೇ ಇದ್ದೀರಾ? ನಾನು ನಿಮ್ಗಾಗಿ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹುಡುಕ್ತಾ ಇದ್ದೆ. ಬನ್ನಿ ಬನ್ನಿ, ಬೇಗ ಮನೆಗೆ ಹೋಗೋಣ. ಈ ಬಿಸಿಲಿನಲ್ಲಿ ಹೆಚ್ಚೊತ್ತಿದ್ರೆ ಏಟು ತಗಲುತ್ತೆ. ಮೊದಲೇ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರಲ್ಲ. ಅಮ್ಮಯ್ಯ, ಬಂದ್ಯ ತಾಯಿ, ಬಾರಮ್ಮ, ಬಾ, ಬೇಗ ಹೋಗೋಣ. ಮೂವರು ಸೇರಿ ಅನಾಮಿಕಾ ಇರುತ್ತಿರುವ ಹಂಚಿನ ಮನೆಗೆ ಬರುತ್ತಾರೆ. ಹೊರಗಡೆ ಬಿಸಿಲುಗಾಳಿ ಬೀಸುತ್ತಾ ಇದ್ದರೂ ಆ ಹಂಚಿನ ಮನೆಯೊಳಗೆ ಮಾತ್ರ ಅದ್ಭುತವಾದ ತಣ್ಣಗಿರುತ್ತದೆ. ಮೇಲೆ ಹಂಚು, ಕೆಳಗೆ ಮರ ಇರುವುದರಿಂದ ಆ ಮನೆ ಸಹಜವಾದ ಎಸಿ ಹಾಗೆ ಅನಿಸುತ್ತದೆ. ಅಮ್ಮಯ್ಯ, ಹೊರಗೆ ಎಷ್ಟು ಬಿಸಿಲಿದ್ದರೂ ಈ ಹಂಚಿನ ಮನೆಯೊಳಗೆ ಎಷ್ಟು ತಣ್ಣಗಿದೆಯೋ ನೋಡಿದ್ರ ಪ್ರಾಣ ಎದ್ದು ಬಂದ ಹಾಗಾಯ್ತು. ಹೌದು ಶಾರದಾ. ಇಷ್ಟರಲ್ಲಿ ರಮೇಶ್ ಒಳಗಡೆಗೆ ಬರುತ್ತಾನೆ. ಅಪ್ಪ, ಅಮ್ಮ, ಹೇಗಿದ್ದೀರಾ? ನಿಜಕ್ಕೂ ನಿಮ್ಮ ಸಮಸ್ಯೆ ಏನು ಹೇಳಿ? ನಿಮ್ಮನ್ನು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ನಾನ್ ತೋರಿಸ್ತೀನಿ. ಏನಿದೆಯೋ, ವಯಸ್ಸು ಹೆಚ್ಚಾಗ್ತಿದೆ ಅಲ್ವಾ? ನನಗೇನೋ ಮೊಣಕಾಲು ನೋವು ಹೆಚ್ಚಾಗಿದೆ. ನಿಮ್ಮ ಅಮ್ಮಂಗೇನೋ ಅವಾಗವಾಗ ಜ್ವರ ಬರ್ತಾ ಇರುತ್ತೆ. ಆ ನೋವು ನಿಜಕ್ಕೂ ಕಡಿಮೆ ಆಗ್ತಾನೋ ಇಲ್ಲ? ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಿಲ್ಲ ಕಣೋ. ಮತ್ತೇನೋ ಪರವಾಗಿಲ್ಲಪ್ಪ, ನಾಳೆ ನಿಮ್ಮನ್ನ ನಾನು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತೀನಿ. ಬೇಡ ಕಣೋ ರಮೇಶು, ನಿನ್ ಹತ್ರ ಈಗ ಅಷ್ಟು ದುಡ್ಡಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ನಾನು ನಿನ್ ಹತ್ರ ಈ ಹಂಚಿನ ಮನೇಲಿ ಇರ್ತೀನಿ ಕಣೋ. ನಿಮ್ಮಮ್ಮ ಸುರೇಶ್ ಅವರ ಮಾಡಿಯಲ್ಲಿ ಇರ್ತಾಳೆ. ಇದಕ್ಕೆ ನೀವು ಒಪ್ಕೊಂಡ್ರೆ ನಾವಿಲ್ಲಿ ಇರ್ತೀವಿ. ಅದೇನಪ್ಪ, ನೀವಿಬ್ಬರು ಜೊತೆಯಾಗಿ ಇರ್ಬೋದಲ್ಲ? ಇಲ್ಲ ಕಣೋ, ನಿನ್ನ ಪರಿಸ್ಥಿತಿ ಚೆನ್ನಾಗಿದ್ದಾಗ ನಾವಿಬ್ರು ಭಾರವಾಗೋದು ನಮಗಿಷ್ಟವಿಲ್ಲ. ಮೇಲಾಗಿ ಸುರೇಶ ನಮ್ಮ ಮನೆ ಕೂಡ ಇಲ್ಲೇ ಹತ್ರವೇ ಅಲ್ವಾ, ನಾನು ಅಲ್ಲಿಗೆ ಹೋಗ್ತೀನಿ. ಹೌದು ಅತ್ತೆ, ಈ ಬೀದಿಯ ಕೊನೆಯಲ್ಲಿರುವ ಆ ದೊಡ್ಡ ಬಂಗ್ಲೆನೆ ಸುರೇಶ್ ಅವನಿಯವರ ಮನೆ. ಸರಿ ಕಣ್ರಿ, ಮೊದ್ಲು ಊಟ ಮಾಡಿ ಹೋಗಿ. ಬೇಡಮ್ಮ, ಅಲ್ಲಿಗೆ ಹೋದ್ಮೇಲೆ ತಿಂತೀನಿ. ನನ್ನ ಅಲ್ಲಿಗೆ ಬಿಟ್ಬಿಟ್ ಬಾ. ಅನಾಮಿಕಾ ತನ್ನ ಅತ್ತೆಯನ್ನು ಕರೆದುಕೊಂಡು ಆ ಬೀದಿಯ ಕೊನೆಯಲ್ಲಿರುವ ದೊಡ್ಡ ಬಂಗಲೆ ಹತ್ರ ಬಿಟ್ಟು ಬರುತ್ತಾಳೆ. ಶಾರದಾ ಬಂಗಲೆಯೊಳಗೆ ಕಾಲಿಡುತ್ತಾಳೆ. ಅನಾಮಿಕಾ ತಿರುಗಿ ಮನೆಗೆ ಬರುತ್ತಾಳೆ. ಶಾರದಾ ಮನೆ ಬಾಗಿಲ ಮುಂದೆ ನಿಂತು ಒಳಗಿರುವವರನ್ನು ಕರೆಯುತ್ತಾ ಇರ್ತಾಳೆ. ಆದರೆ ಎಸಿ ರೂಮಿನಲ್ಲಿರುವವರಿಗೆ ಆ ಕರೆ ಕೇಳಿಸಿದರೂ ಯಾರೂ ಹೊರಗೆ ಬರೋದಿಲ್ಲ. ಕಡೆಗೆ ಒಳಗಡೆಯಿಂದ ಅವನಿ ಗಂಟಲು ಕೇಳಿಸುತ್ತೆ. ಯಾರದು? ಈ ಭಿಕ್ಷುಕರು ಯಾರೋ ಒಳಗಡೆವರೆಗೂ ಬಂದು ಕೂಗ್ತಾ ಇರೋ ಹಾಗಿದೆ. ನಮ್ಮ ಹತ್ರ ಕೊಡೋದೇನೂ ಇಲ್ಲ, ಹೋಗಿ ಹೋಗಿ. ಆಗಲೇ ಸುರೇಶ್ ಗಾಬರಿಯಿಂದ ಹೊರಗೆ ಬರುತ್ತಾನೆ. ಬಾಗಿಲ ಹತ್ರ ನಿಂತುಕೊಂಡ ತನ್ನ ತಾಯಿಯನ್ನು ನೋಡುತ್ತಾನೆ. ಅಮ್ಮ, ನೀನಾ? ಯಾವಾಗ ಬಂದೆ ಅಮ್ಮ? ಬಾ ಬಾ, ಒಳಗಡೆಗೆ ಹೋಗೋಣ ಎಂದು ತಾಯಿಯನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾನೆ. ಓ, ನೀವಾ ಅತ್ತೆ? ಯಾರೋ ಭಿಕ್ಷುಕ ಅಂದ್ಕೊಂಡೆ. ಸರಿ ಸರಿ, ಏನಾದ್ರೂ ಕುಳಿತೀರಾ? ಜ್ಯೂಸ್ ಅಂತದ್ದೇನಾದ್ರು ತಗೊಂಬರ್ಲಾ? ಬೇಡ ತಾಯಿ, ಮೊದಲೇ ಶೀತವಾಗಿದೆ. ಆ ಜ್ಯೂಸ್ ಕುಡಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಹೌದಲ್ವಾ? ಶೀತವಾಗಿದೆ ಅಂದಿರಿ. ಸರಿ ಅತ್ತೆಯರು, ಮಾವಯ್ಯ ಇಲ್ಲಿ, ಅವರು ನಿಮ್ ಜೊತೆ ಬಂದಿಲ್ವಾ? ಬಂದಿದ್ದಾರಮ್ಮ, ಅವರು ಅನಾಮಿಕಾ ಅವಳ ಮನೇಲಿದ್ದಾರೆ. ನಾನು ನಿಮ್ ಹತ್ರ ಇರೋಣ ಅಂತ ಬಂದೆ. ಏನೋ ಮಾವಯ್ಯ ಚಿಕ್ಕ ಹಂಚಿನ ಮನೆಯಲ್ಲಿರ್ತಾರ? ಹೇಗಿರ್ತಾರೆ ಅತ್ತೆ ಅಲ್ಲಿ? ಮೊದ್ಲೇ ಬಿಸಿಲು ಸುಡ್ತಾ ಇದೆ. ಮೇಲಾಗಿ ಅವ್ರ ಹತ್ರ ಔಷಧಿಗೆ ಕೂಡ ದುಡ್ಡಿಲ್ಲ. ಮಾವಯ್ಯ ಕೂಡ ಇಲ್ಲೇ ಬಂದ್ರೆ ಚೆನ್ನಾಗಿರ್ತಿತ್ತಲ್ಲ. ನಾನೇ ಇಲ್ಲಿ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ನಿಮ್ಮಿಬ್ಬರನ್ನ ತೋರಿಸ್ತೀನಲ್ಲ. ಆ ಹಂಚಿನ ಮನೆಯಲ್ಲಿದ್ರೆ ಏನ್ ಕಡಿಮೆ ಆಗತ್ತೆ? ಅಲ್ಲಿ ಇರೋದಕ್ಕಿಂತ ಇಲ್ಲಿರೋದೇ ಒಳ್ಳೇದಲ್ಲ. ಪರವಾಗಿಲ್ಲಮ್ಮ, ಅವ್ರಿಗಿರೋಷ್ಟ್ರಲ್ಲಿ ಅವ್ರಿರ್ತಾರೆ. ನಿನಗೇನಕ್ಕಮ್ಮ ಕಷ್ಟ? ಅವನಿ ಮಾತನಲ್ಲಿರುವ ವ್ಯಂಗ್ಯ ಶಾರದಂಗೆ ಬಹಳ ಅರ್ಥವಾಗುತ್ತೆ. ದುಡ್ಡಿದೆ ಅನ್ನೋ ಪೊಗರಿನಿಂದ ಅನಾಮಿಕಾ ಅವರನ್ನು ಕೀಳಾಗಿ ನೋಡ್ತಾ ಇರುವ ಅವನಿಯ ನಡವಳಿಕೆ ಸುರೇಶನಿಗೆ ಕೂಡ ಹಿಡಿಸುವುದಿಲ್ಲ. ಸ್ವಲ್ಪ ಸಮಯ ಕಳೆಯುತ್ತದೆ. ಅವನಿ ಮನೆಯಲ್ಲಿ ತರತರದ ಬೆಲೆ ಬಾಳುವ ಅಡಿಗೆಯು ಸಿದ್ಧವಾಗುತ್ತದೆ. ಅವನಿ ಮಾತ್ರ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರದೆ ಕೆಲಸದವಳು ಕಾಂತಮ್ಮನನ್ನು ಕರೆದು ಅತ್ತೆಗೆ ಊಟ ಬಡಿಸು ಎಂದು ಹೇಳಿ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಕಾಂತಮ್ಮ ಎಷ್ಟೋ ವಿನಯದಿಂದ ಶಾರದಳನ್ನು ಊಟಕ್ಕೆ ಕರೆಯುತ್ತಾಳೆ. ಅಮ್ಮನವ್ರೇ, ಊಟ ಸಿದ್ಧವಾಗಿದೆ, ಬನ್ನಿ ಬಡಿಸ್ತೀನಿ. ಟೇಬಲ್ ಮೇಲಿರುವ ತರತರದ ಅಡಿಗೆಯನ್ನು ನೋಡಿ ಆಶ್ಚರ್ಯ ಹೋದ ಶಾರದಮ್ಮ. ಅಬ್ಬೋ, ಇಷ್ಟೊಂದು ಅಡುಗೆನಾ?
ಇವೆಲ್ಲ ಏನಕ್ಕೆ ಕಾಂತಮ್ಮ? ಇಷ್ಟು ದುಬಾರಿಯಾಗಿ ಖರ್ಚು ಮಾಡೋದನ್ನ ಬಿಟ್ಟು ಇಷ್ಟು ಆಹಾರ ಯಾರು ತಿಂತಾರೆ ಅಂತ? ಏನೋ ಅಮ್ಮನವ್ರೆ, ಚಿಕ್ಕಮ್ಮನವರು ನಿಮಗಾಗಿ ಅಂತ ಪ್ರತ್ಯೇಕವಾಗಿ ಇವೆಲ್ಲ ಮಾಡ್ಸಿದಾರಮ್ಮ. ಸರಿ ಬಿಡು, ನಾನೊಬ್ಳೆ ಏನ್ ತಿಂತೀನಿ, ನೀನು ಕೂಡ ಬಂದು ಇಲ್ಲೇ ಕೂತ್ಕೋ ಕಾಂತಮ್ಮ, ಇಬ್ರು ಸೇರಿ ತಿನ್ನೋಣ. ಅಮ್ಮ ಬೇಡ ಅಮ್ಮನವ್ರೆ, ನಾವ್ ಯಾವಾಗ್ಲೂ ಮನೆಯೊಳ ಜೊತೆ ಸೇರಿ ಕೂತ್ಕೊಂಡಿಲ್ಲ, ಹಾಗೆ ತಿನ್ಬಾರ್ದಮ್ಮ. ಚಿಕ್ಕಮ್ಮನವ್ರಿಗೆ ತಿಳಿದ್ರೆ ನಿಜಕ್ಕೂ ಒಪ್ಕೊಳ್ಳಲ್ಲ, ನನ್ನನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಅದೇನು ಇಲ್ಲ ಬಿಡು, ಇಷ್ಟು ಅಡಿಗೆ ವೃತ ಮಾಡೋದಕ್ಕಿಂತ ನೀನು ಕೂಡ ತಿಂದ್ರೆ ಸ್ವಲ್ಪ ಪುಣ್ಯ ಇರುತ್ತಲ್ಲ. ಕೂತ್ಕೋ, ಅವನಿ ಸುರೇಶನ ಕೂಡ ಬಾ ಅಂತ ಕರಿ. ಅವ್ರು ಈಗಾಗ್ಲೇ ಊಟ ಮಾಡಿದ್ದಾರೆ ಅಮ್ಮನವ್ರೆ, ಇವೆಲ್ಲ ನಿಮ್ಮೊಬ್ಬರಿಗಾಗೆ ಮಾಡಿಸಿದ್ದಾರೆ. ಶಾರದಾ ಬಲವಂತದಿಂದ ಕಾಂತಮ್ಮನನ್ನು ಕೂರಿಸುತ್ತಾಳೆ. ಪರವಾಗಿಲ್ಲ, ನನ್ನ ಮಾತು ಕೇಳಿ ನೀನು ಕೂಡ ತಿನ್ನು, ಎಲ್ರೂ ಮನುಷ್ಯರೇ ಅಲ್ವಾ. ಶಾರದಳ ಬಲವಂತದಿಂದ ಕಾಂತಮ್ಮ ಭಯಪಡುತ್ತಲೇ ಊಟ ಮಾಡಲಿಕ್ಕೆ ಕೂತ್ಕೋತಾಳೆ. ಇಬ್ಬರು ಸೇರಿ ತಿನ್ನುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಅವನಿ ಬರುತ್ತಾಳೆ. ಕಾಂತಮ್ಮ, ನಿನ್ಗೆಷ್ಟು ಧೈರ್ಯ? ಮರ್ಯಾದೆಯಿಂದ ಇಲ್ಲಿಂದ ಹೇಳ್ತೀಯಾ ಇಲ್ವಾ? ಚಿಕ್ಕಮ್ಮನವ್ರೆ, ಅದು ಈ ದೊಡ್ಡಮ್ಮನವ್ರೆ ಬಲವಂತ ಮಾಡಿದ್ರಮ್ಮ. ಅತ್ತೆಯವ್ರೆ, ಇದೇನು ಪದ್ಧತಿ? ಕೆಲ್ಸದವ್ರನ್ನ ಕರ್ಕೊಂಡ್ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತೀರಾ? ಇದು ನಿಮ್ಮ ಅನಾಮಿಕಳ ಹಂಚಿನ ಮನೆ ಅಂದ್ಕೊಂಡಿದ್ದೀರಾ? ಯಾರಾದ್ರೂ ಎಲ್ಲಾದ್ರೂ ಕುತ್ಕೊಂಡು ತಿನ್ನೋದಕ್ಕೆ ಇದು ನನ್ನ ಮನೆ. ಇಲ್ಲಿ ಕೆಲವು ಪದ್ಧತಿಗಳಿರುತ್ತೆ. ಅವನಿ, ಅವಳು ಕೂಡ ಮನುಷ್ಯಳೇ ಅಲ್ವೇನಮ್ಮ? ಊಟ ಹಾಳಾಗುತ್ತೆ ಅಂತ ನಾನೇ ಕರ್ದೆ ಅಮ್ಮ. ಹೆಚ್ಚಾದ್ರೆ ನಾಯಿಗಳಿಗೆ ಹಾಕ್ತೀನಿ ಹೊರತು ಹೀಗೆ ಕೆಲ್ಸದವರನ್ನ ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ. ಮೊದಲೇ ಬಿಸಿಲು ಉರಿತಾ ಇದ್ರೆ ನೀವು ಬಂದು ನನ್ ಮನೆಯಲ್ಲಿ ಹೊಸ ಜಗಳ ಶುರು ಮಾಡ್ತಾ ಇದ್ದೀರಾ. ನಿಮಗೆ ಆ ಹೆಂಚಿನ ಮನೆ ಅಭ್ಯಾಸವಿದ್ರೆ ಅಲ್ಲೇ ಇರ್ಬೇಕಾಗಿತ್ತು. ಇಲ್ಲಿ ಬಂದು ನನ್ ಮನೆ ಮರ್ಯಾದೆ ತೆಗಿಬೇಡಿ. ಆ ಕಾಂತಮ್ಮ ತಿಂದ ಪ್ಲೇಟನ್ನ ಈಗಲೇ ಬಿಸಾಕಿ. ಅವನಿ ಮಾತಿಗೆ ಶಾರದಮ್ಮನ ಕಣ್ಣಿನಲ್ಲಿ ನೀರು ಬರ್ತಾ ಇದ್ರು ನಿಲ್ಲಿಸದೆ ಮೌನವಾಗಿದ್ದು ಬಿಡುತ್ತಾಳೆ. ದುಡ್ಡಿರುವ ಕಡೆ ಮನುಷ್ಯರಿಗಿಂತ ಪದ್ಧತಿಗಳಿಗೆ ಹೆಚ್ಚು ಬೆಲೆ ಎಂದು ಆಕೆಗೆ ಅರ್ಥವಾಗುತ್ತದೆ. ಅವನಿ ಅನ್ನಬೇಕಾದ ಮಾತುಗಳನ್ನೆಲ್ಲ ಅಂದು ಬೇಸರದಿಂದ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಅಲ್ಲಿ ನಿಂತಿರುವ ಶಾರದಳ ಕಣ್ಣಲ್ಲಿ ನೀರು ಬರ್ತಾ ಇರುವಾಗ ಸುರೇಶ್ ಅಲ್ಲಿಗೆ ಬರ್ತಾನೆ. ಅಮ್ಮ, ಇಲ್ಲಿ ಮನುಷ್ಯರಿಗಿರುವ ಬೆಲೆಗಿಂತ ದುಡ್ಡಿಗೆ ಬೆಲೆ ಹೆಚ್ಚಮ್ಮ. ನಾವು ಎಲ್ರು ನಮ್ಮವರು ಅಂದ್ಕೊಂಡ್ರೆ ಇಲ್ಲಿ ನಡೆಯೋದಿಲ್ಲ. ಅವನಿಗೆ ನಿಜಕ್ಕೂ ಹಿಡ್ಸೋದಿಲ್ಲ. ನನ್ನನ್ನು ಕ್ಷಮಿಸಮ್ಮ. ಸುರೇಶ್ ಕಾಂತಮ್ಮನ ಕಡೆ ತಿರುಗಿ, ಕಾಂತಮ್ಮ, ನನ್ನನ್ನು ಕ್ಷಮಿಸು. ನಿನಗೇನಾದ್ರೂ ಬೇಕು ಅಂದ್ರೆ ಮನೆಗೆ ತಗೊಂಡು ಹೋಗು ಅಂತ ಹೇಳಿದ್ದೆ ಅಲ್ಲ. ನೀನು ಇಲ್ಲಿ ಜೊತೆಯಾಗಿ ಕೂತ್ಕೊಂಡಿದ್ರಿಂದ ನನಗೇನು ಕಷ್ಟವಿಲ್ಲ. ಆದ್ರೆ ನಿನ್ನ ಅಮ್ಮನವರ ಬಗ್ಗೆ ನಿಂಗೆ ಗೊತ್ತಲ್ಲ. ನೀನು ಕೂಡ ನಮ್ಮ ಅಮ್ಮನ ಹಾಗೆ ಅಂದ್ಕೋತೀನಿ ಯಾವಾಗಲೂ. ಆದ್ರೆ ಅವನಿ ಹಾಗೆ ಅಂದ್ಕೊಳ್ಳೋದಿಲ್ಲ. ಅಮ್ಮ ಇರುವಷ್ಟು ದಿನ ಅಮ್ಮನ್ನ ಜಾಗೃತಿಗೆ ನೋಡ್ಕೊತಾ ಇರು ಕಾಂತಮ್ಮ. ಹಾಗೆ ಸ್ವಾಮಿಯವರೇ, ತಪ್ಪೆಲ್ಲ ನಂದೆ, ನಾನ್ ಹೋಗ್ತಾ ಇದ್ದೀನಯ್ಯ. ಕಾಂತಮ್ಮ ಹೋದ ಮೇಲೆ ಶಾರದಾ ಮೌನವಾಗಿ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಹೋಗುತ್ತಾಳೆ. ಆದರೆ ರೂಮಿನಲ್ಲಿ ಸುರೇಶ್ ಅವನಿ ಮಧ್ಯ ಜಗಳ ಶುರುವಾಗುತ್ತದೆ. ಅವನಿ, ಅಮ್ಮನ ಜೊತೆ ಹಾಗೆ ಮಾತಾಡೋದು ನನಗೆ ಇಷ್ಟವಿಲ್ಲ. ಅವಳು ನಮ್ಮನೆಗೆ ನೆಂಟ್ರಲ್ಲ, ನನ್ನ ಅಮ್ಮ. ಒಂದು ಕೆಲಸದವಳ ಜೊತೆ ಕೂತ್ಕೊಂಡು ತಿಂದ್ರೆ ಅಷ್ಟು ಮರ್ಯಾದೆ ಏನು ಹೋಗುತ್ತೆ? ಹೌದು, ನನ್ನ ಪದ್ಧತಿ ನನಗಿರುತ್ತೆ. ನಿಮ್ಮ ಅಮ್ಮನ ಕರ್ಕೊಂಡ್ಬಂದು ನನ್ನ ಡೈನಿಂಗ್ ಟೇಬಲ್ ಮೇಲೆ ಪಂಚಾಯಿತಿ ಇಡ್ತೀನಿ ಅಂದ್ರೆ ಆಗೋದಿಲ್ಲ. ಇಷ್ಟವಿದ್ರೆ ಇರು ಅನ್ನಿ, ಇಲ್ಲ ಅಂತಂದ್ರೆ ಆ ಹಂಚಿನ ಮನೆಗೆ ಕಳಿಸ್ಬಿಡಿ. ನನ್ನ ಎಸಿ ರೂಮಲ್ಲಿ ಈ ಜಗಳವೆಲ್ಲ ನನಗ್ ಬೇಡ. ನಿನಗೆ ಅಹಂಕಾರ ಹೆಚ್ಚಾಗಿ ಹೋಗಿದೆ ಅವನಿ. ಮನುಷ್ಯರಿಗಿಂತ ನಿನಗೆ ಅಂತಸ್ತು ಹೆಚ್ಚಾಗಿದೆ. ಇಬ್ಬರು ಜಗಳವಾಡಿ ಅವರವರ ದಾರಿ ಅವರು ನೋಡ್ಕೊಂಡು ಬಿಡಿಬಿಡಿಯಾಗಿ ಬೆಡ್ ಮೇಲೆ ಮಲಗುತ್ತಾರೆ. ಅದೆಲ್ಲ ಮರೆಯಾಗಿ ನಿಂತು ಕೇಳಿದ ಶಾರದಳ ಮನಸ್ಸು ಕಳಕ್ಕನ್ನತ್ತೆ. ನನ್ನಿಂದಲೇ ಇವರಿಬ್ಬರಿಗೂ ಜಗಳ ಬರ್ತಾ ಇದ್ಯಾ? 16 ವರ್ಷ ಚೆನ್ನಾಗಿ ಇರಬೇಕಾದ ಇವರ ಸಂಸಾರದಲ್ಲಿ ನನ್ನಿಂದ ಬೆಂಕಿ ಹಚ್ತಾ ಇದ್ಯಾ? ಅಲ್ಲಿ ಮನಸ್ಸುಗಳ ಮಧ್ಯೆ ಬೆಂಕಿ ಹತ್ತುತ್ತಾ ಇದ್ರೆ, ಇಲ್ಲಿ ಅನಾಮಿಕಳ ಹಂಚಿನ ಮನೆಯಲ್ಲಿ ಮಾತ್ರ ಬಹಳ ಪ್ರಶಾಂತವಾಗಿರುತ್ತದೆ. ಮನೆಯಲ್ಲಿ ಎಲ್ರು ಜೊತೆಯಾಗಿ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಾ ಇರ್ತಾರೆ. ಮಾವಯ್ಯ, ಈ ಬೆಳ್ಳುಳ್ಳಿ ಸಾರು ಹಾಕೊಳ್ಳಿ, ನಿಮ್ಮ ಮೈಕೈ ನೋವಿಗೆ ಬಹಳ ಒಳ್ಳೇದು. ಹಬ್ಬಾ, ಎಷ್ಟು ರುಚಿಯಾಗಿದೆಯೋ ಅಮ್ಮ. ನನ್ಗೆ ಯಾಕೋ ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂತ ದುಃಖವೆನ್ಸುತ್ತೆ ತಾಯಿ. ಅದೇನ್ ಮಾತಪ್ಪ, ನೀವು ನಮ್ಮ ಹತ್ರ ಇರುವಷ್ಟು ದಿನ ನಮಗ್ ಹಬ್ಬನೇ. ಅನಾಮಿಕ ನಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾಳೆ. ನೀವು ಏನು ಚಿಂತೆ ಮಾಡಬೇಡಿ. ಅವನು ನಗುತ್ತಾ ತಪ್ಪದೇ ಇರ್ತೀನಿ ಅಂತ ಹೇಳುತ್ತಾನೆ. ಇಷ್ಟು ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆಯಾಗಿದ್ದಾಳೆ, ನನ್ನ ಸೊಸೆಯಲ್ಲ ಮಗಳು ಎಂದು ಹೊಗಳುತ್ತಾ ಇರ್ತಾನೆ. ಇನ್ನು ಅನಾಮಿಕ ಮಾವನನ್ನು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಾ ಅವರಿಗೆ ಬೇಕಾದ ಔಷಧಿ ಸಮಯಕ್ಕೆ ಊಟ ಬಡಿಸುತ್ತಾ ಸೇವೆ ಮಾಡ್ತಾ ಇರ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆ ರಮೇಶ್ ತನ್ನ ತಂದೆ ಪ್ರಸಾದ್ನನ್ನು ಮೊಣಕಾಲು ನೋವಿನ ಪರೀಕ್ಷೆಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸುರೇಶನ ಮನೆಯಲ್ಲಿ ಕೂಡ ಶಾರದಂಗೆ ಜ್ವರ ಕಡಿಮೆಯಾಗದೇ ಇದ್ದರಿಂದ ಶಾರದಾ ಅವನಿ ಹತ್ರಕ್ಕೆ ಹೋಗಿ, ಅವನಿ, ಜ್ವರ ಏನಕ್ಕೋ ಕಡಿಮೆ ಆಗ್ತಿಲ್ಲ ತಾಯಿ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣವಾ? ನೀವು ಕೂಡ ಬರ್ತೀರಾ? ನಾವೇನಕ್ಕೆ ಅತ್ತೆ, ನಮ್ಗೆ ಬಹಳ ಕೆಲಸವಿದೆ. ನಿಮ್ಮ ಪಕ್ಕದಲ್ಲಿ ಕೆಲಸದವಳು ಕಾಂತಮ್ಮ ಇದ್ದಾಳಲ್ವಾ, ಅವಳೇ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ನೋಡ್ಕೋತಾಳೆ ಕೂಡ. ಅವಳ ಜೊತೆ ಸೇರಿ ಹೋಗಿ. ಸುರೇಶ್ ಕೋಪದಿಂದ, ಅವನಿ,
ಸಾಕು ನಿಲ್ಸು. ಅಮ್ಮ ನೀನು ಬಾ, ನಾವು ಈಗ್ಲೇ ಹೋಗೋಣ, ಕಾರ್ ತೆಗಿತಾ ಇದ್ದೀನಿ ಬಾ. ಸುರೇಶ್ ತನ್ನ ತಾಯಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುತ್ತಾನೆ. ಅದೃಷ್ಟವಶಾತ್ ಅದೇ ಹಾಸ್ಪಿಟಲ್ ರಮೇಶ್ ಪ್ರಸಾದ್ ಕೂಡ ಇರ್ತಾರೆ. ಅಣ್ಣ ತಮ್ಮಂದಿರಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಅಣ್ಣಯ್ಯ, ನಿಮ್ ಹತ್ರ ದುಡ್ಡಿಲ್ಲದಿದ್ರು ಅಪ್ಪನ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಸ್ಕೊತಾ ಇದ್ದೀರಿ. ಅದನ್ನ ನೋಡ್ತಾ ಇದ್ರೆ ನನ್ಗೆ ತುಂಬಾ ಸಂತೋಷವಾಗುತ್ತೆ. ಆದ್ರೆ ನನ್ನ ಹೆಂಡತಿಯ ಅಹಂಕಾರದಿಂದ ನನ್ನ ಸ್ವಂತ ಅಣ್ಣಯ್ಯನ ಜೊತೆ ಕೂಡ ಮನಸ್ಸು ಬಿಚ್ಚಿ ಮಾತನಾಡದೆ ಹೋಗ್ತಾ ಇದ್ದೀನಿ. ಸುರೇಶ್, ಹೇಗಿದೀಯ ತಮ್ಮ? ಅಮ್ಮಂಗೆ ಹೇಗಿದೆ? ಅಣ್ಣಯ್ಯ, ನೀನು ನನ್ ಜೊತೆ ಮಾತಾಡಿದ್ರೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಲ್ಲ, ಅದಕ್ಕೆ ನಿನ್ ಜೊತೆ ಮಾತಾಡ್ತಾ ಇಲ್ಲ. ಆದ್ರೆ ನಾನು ಸಂತೋಷವಾಗಿ ಮಾತ್ರ ಇಲ್ಲ ಅಣ್ಣಯ್ಯ. ನಿಮ್ಮ ಜೊತೆಯಾಗಿದ್ದಾಗ ಮಾತ್ರ ನಾನು ಬಹಳ ಸಂತೋಷದಿಂದಿದ್ದೆ. ನನಗೆ ಮದುವೆ ಆಗೋ ಮೊದ್ಲೇ ಆನಂದವಿದ್ದಿತ್ತು, ಈಗ ಎಲ್ಲ ಹೊರಟೋಯ್ತು. ಸುರೇಶ್ ದುಃಖದಿಂದ ತನ್ನ ತಾಯಿ ಶಾರದಳನ್ನು ಕರ್ಕೊಂಡು ಅಲ್ಲಿಂದ ವೇಗವಾಗಿ ಹೊರಟು ಹೋಗುತ್ತಾನೆ. ಹಾಸ್ಪಿಟಲ್ ಅಲ್ಲಿ ನಡೆದ ಆ ಕಹಿ ಅನುಭವದ ನಂತರ ರಮೇಶ್ ಪ್ರಸಾದ್ ಇಬ್ಬರು ಭಾರವಾದ ಹೃದಯದಿಂದ ಹಂಚಿನ ಮನೆಗೆ ಸೇರಿಕೊಳ್ಳುತ್ತಾರೆ. ಸುರೇಶ್ ಪಡ್ತಾ ಇರುವ ಆವೇದನೆ ನೋಡಿ ಅವರು ತಡೆಯಲಾರದೆ ಹೋಗ್ತಾರೆ. ರಮೇಶ್ ಮನೆಯೊಳಗೆ ಬರುತ್ತಲೇ ಅನಾಮಿಕಳ ಜೊತೆ ನಡೆದ ವಿಷಯ ಹೇಳಿ ಬಹಳ ದುಃಖ ಪಡುತ್ತಾನೆ. ಅನಾಮಿಕಾ, ಸುರೇಶ್ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ನ ಕರುಳು ಚುರುಕ್ಕನತ್ತೆ. ಆಸ್ತಿ ಇದ್ದರೆ ಏನೋ, ಅವನ ಹೆಂಡತಿಯ ಅಹಂಕಾರದಿಂದ ಹೆತ್ತವರ ಜೊತೆ ನನ್ ಜೊತೆ ಕೂಡ ಸರಿಯಾಗಿ ಮಾತನಾಡದೆ ಹೋಗ್ತಾ ಇದ್ದಾನೆ. ಹೌದು ರಮೇಶು, ದುಡ್ಡಿರುವ ಕುಟುಂಬಕ್ಕೆ ಕೊಟ್ಟು ನಾವೇ ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ಅವನು ಮನೆ ಅಳಿಯನಾಗಿ ಅಲ್ಲಿಗೆ ಹೋದ್ರು ಅಲ್ಲಿರಲಾರದೆ ಹೊರಗಡೆ ಬಂದಿದ್ದಾನೆ. ಆದ್ರೆ ಈ ಹೆಂಡತಿ ಜೊತೆ ಅವನಿಗೆ ಸುಖವಿಲ್ಲ. ದುಡ್ಡಿನ ಆಸೆ, ದುಡ್ಡಿನ ಹುಚ್ಚಿರುವವರು ಯಾವಾಗಲೂ ಹೀಗೆ ಅಹಂಕಾರದಿಂದಿರ್ತಾರೆ. ಮನುಷ್ಯರ ಮೇಲೆ ಪ್ರೇಮವಿರುವವರು ಮಾತ್ರವೇ ನಮ್ಮ ಅನಾಮಿಕಳ ಹಾಗಿರ್ತಾರೆ. ದುಃಖ ಪಡಬೇಡಿ ಮಾವನವರೇ, ಕಾಲವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಎಂದು ಅನಾಮಿಕ ಅನ್ನುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಕೂಡ ಅವನಿಯ ನಡವಳಿಕೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅತ್ತೆ ಶಾರದಳನ್ನು ನಿಜಕ್ಕೂ ಹಚ್ಚಿಕೊಳ್ಳದೆ ಏನೋ ಒಂದು ಮಾತು ಅನ್ನುತ್ತಾ ನೋವು ಕೊಡ್ತಾನೆ ಇರ್ತಾಳೆ. ಆ ದುಃಖ ತಡೆಯಲಾರದೆ ಶಾರದಾ ತನ್ನ ಮಗ ಸುರೇಶನ ಜೊತೆ ಮಾತನಾಡೋಣ ಎಂದು ಅವನ ರೂಮಿನ ಕಡೆ ಹೋಗುತ್ತಾಳೆ. ಆದ್ರೆ ಒಳಗಡೆ ಅವನಿ ಸುರೇಶ್ ಮಾತನಾಡ್ತಾ ಇರುವ ಮಾತುಗಳು ಕೇಳಿ ಆಕೆ ಅಲ್ಲಿಯೇ ನಿಂತು ಬಿಡುತ್ತಾಳೆ. ಏನು ಅಂದ್ರೆ, ನಿಮ್ಮ ಅಮ್ಮನವರು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ತಾರೆ. ಆಕೆ ಜೊತೆ ನಾನೇ ಏಗಲಾರ್ದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಅವಳನ್ನ ಅನಾಮಿಕಾ ಮನೆಗೆ ಕಳಿಸ್ಬಿಡಿ. ಸುರೇಶ್ ನಿಶ್ಶಬ್ದದಿಂದ ಕೇಳ್ತಾ ಇರ್ತಾನೆ. ಮಾವಯ್ಯನ ಇಲ್ಲಿಗೆ ಕರ್ಕೊಂಡ್ ಬರೋಣ, ಅವ್ರ ಜೊತೆ ಯಾವ ಜಗಳೂ ಇರಲ್ಲ, ಅವರು ಸೈಲೆಂಟ್ ಆಗಿರ್ತಾರೆ. ಆದ್ರೆ ನಿಮ್ಮ ಅಮ್ಮನ ಕಿರಿಕಿರಿ ನಾನು ಸಹಿಸಲಾರೆ. ತಕ್ಷಣ ಆಕೆನ ಇಲ್ಲಿಂದ ಕಳಿಸ್ಬಿಡಿ. ಸರಿ ಅವನಿ, ನೀನ್ ಅಂದ ಹಾಗೆ ಮಾಡೋಣ. ಅಮ್ಮನ್ನ ಅಣ್ಣಯ್ಯನ ಮನೆಗೆ ಕಳಿಸ್ತೀನಿ. ತಮ್ಮ ಜಗಳದಿಂದ ಮಗ ಕಷ್ಟಪಡುವುದು ಇಷ್ಟವಿಲ್ಲದೆ ಶಾರದ ಕೂಡ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಸುರೇಶ್ ಭಾರವಾದ ಹೃದಯದಿಂದ ತನ್ನ ತಾಯಿಯನ್ನು ಕರೆದುಕೊಂಡು ಅನಾಮಿಕಳ ಹಂಚಿನ ಮನೆಗೆ ಬರುತ್ತಾನೆ. ಅಣ್ಣಯ್ಯ, ಅಮ್ಮ ಇಲ್ಲೇ ಇರ್ತಾಳೆ. ಪರಿಸ್ಥಿತಿ ನಿಮಗೆ ಗೊತ್ತೇ ಅಲ್ವಾ, ನನ್ನನ್ನು ಕ್ಷಮಿಸಿಬಿಡಿ. ಅಪ್ಪ, ನೀವು ಬನ್ನಿ. ಅವನಿ ನಿಮ್ಮನ್ನ ಬಾ ಅಂತ ಹೇಳಿದ್ದಾಳೆ. ಬೇಡ ಕಣು ಸುರೇಶು, ನಾನು ಅಲ್ಲಿಗೆ ಬರಲ್ಲಪ್ಪ. ನನಗೆ ಈ ಹಂಚಿನ ಮನೆ ತಣ್ಣಗಿದೆ. ಅನಾಮಿಕ ಕೊಡುವ ಆ ತುತ್ತು, ಅನಾಮಿಕ ತೋರಿಸುವ ಆದರಣೆ ನನಗೆ ಸಾಕು. ಅಲ್ಲಿ ಆ ಬಂಗಲೆಯಲ್ಲಿ ಎಸಿ ಇದ್ರು ನಿನ್ನ ಹೆಂಡತಿ ಮಾಡುವ ಮಾತು ಯಾವಾಗ್ಲೂ ಕೇಳಿಸುತ್ತೆ. ನಾನು ಇಲ್ಲೇ ಸಂತೋಷವಾಗಿರ್ತೀನಿ ಮಗನೇ. ಇಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಈಗ ನನ್ ಜೊತೆ ಬರ್ದೇ ಇದ್ರೆ ಅವನಿ ನನ್ನ ಬಹಳ ಮಾತಂತಾಳೆ. ಮತ್ತೆ ಮನೆಯಲ್ಲಿ ಜಗಳ ಹೆಚ್ಚಾಗುತ್ತೆ. ನನ್ನ ಸಂಸಾರ ಪ್ರಶಾಂತವಾಗಿರ್ಬೇಕು ಅಂದ್ರೆ ನೀವು ಬರ್ಲೇಬೇಕಪ್ಪ, ಪ್ಲೀಸ್. ನೋಡಿದ್ಯಾ ರಮೇಶು, ಮಗ ಎಷ್ಟು ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾನೆ. ಸರಿ ಕಣು ಸುರೇಶು, ನಿನ್ನ ಸಂಸಾರಕ್ಕಾಗಿ ನಿನ್ನ ಸಂತೋಷಕ್ಕಾಗಿ ನನಗಿಷ್ಟವಿಲ್ದೇ ಇದ್ರು ಬರ್ತಾ ಇದ್ದೀನಿ, ಬಾ. ಆ ಎಸಿ ಬಂಗಲೆಯಲ್ಲಿ ಇನ್ನೆಷ್ಟು ಕಷ್ಟಗಳಿದೆಯೋ ನೋಡೋಣ. ಇನ್ನು ಶಾರದಳನ್ನು ಅನಾಮಿಕಳ ಹತ್ರ ಬಿಟ್ಟು ಪ್ರಸಾದ್ನನ್ನು ಕರೆದುಕೊಂಡು ಸುರೇಶ್ ತನ್ನ ಬಂಗಲೆಗೆ ಸೇರಿಕೊಳ್ಳುತ್ತಾನೆ. ಪ್ರಸಾದ್ ಒಳಗಡೆಗೆ ಬರುತ್ತಲೇ ಅವನಿ, ಬಂದ್ರ ಮಾವಯ್ಯ? ಅತ್ತೆಯ ಕಿರಿಕಿರಿ ಸಹಿಸಲಾರದೆ ನಿಮ್ಮನ್ನ ಬನ್ನಿ ಅಂತ ಹೇಳ್ದೆ. ನೀವು ಜಗಳವಾಡದೆ ನಿಮ್ಮ ರೂಮಲ್ಲಿ ನೀವಿದ್ರೆ ಸಾಕು. ಎಸಿ ಹಾಕಿರುತ್ತೆ, ಹಾಯಾಗಿ ಮಲ್ಕೊಳ್ಳಿ. ಕೆಲ್ಸದ ಕಾಂತಮ್ಮ ನಿಮಗೆ ಬೇಕಾದ್ದನ್ನ ಕೊಡ್ತಾಳೆ. ಎಸಿ ಗಾಳಿ ಬರ್ತಿದೆ ಹೊರತು ಮನುಷ್ಯರ ಮಧ್ಯೆ ಇರಬೇಕಾದ ಆತ್ಮೀಯತೆ ಮಾತ್ರ ಆವಿಯಾಗಿ ಹೋಗಿದೆ ಎಂದು ಪ್ರಸಾದ್ ತನ್ನಲ್ಲಿ ತಾನು ದುಃಖ ಪಡುತ್ತಾನೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಹಂಚಿನ ಮನೆಯಲ್ಲಿ ಅತ್ತೆ ಶಾರದಾ ಅನಾಮಿಕ ಮಾಡ್ತಾ ಇರುವ ಸೇವೆಯಿಂದ ಎಷ್ಟೋ ಸಂತೋಷದಿಂದ ಆರೋಗ್ಯವಾಗಿರುತ್ತಾಳೆ. ಆದರೆ ಆ ಕಡೆ ಬಂಗಲೆಯಲ್ಲಿ ಪ್ರಸಾದ್ ಮಾತ್ರ ಅವನಿಯ ನಿರ್ಲಕ್ಷ್ಯತನದಿಂದ ಒಬ್ಬಂಟಿಯಾಗಿ ಕುಗ್ಗಿ ಹೋಗ್ತಾ ಇರ್ತಾನೆ. ಕಡೆಗೆ ಒಂದು ದಿನ ಯಾರಿಗೂ ಹೇಳದೆ ಮನೆ ಬಿಟ್ಟು ಅನಾಮಿಕಳ ಮನೆಗೆ ಸೇರಿಕೊಳ್ಳುತ್ತಾನೆ ಪ್ರಸಾದ್. ಅಮ್ಮ ಅನಾಮಿಕಾ, ನಾನು ಬಂಗಲೆಯಲ್ಲಿ ಒಂದು ನಿಮಿಷ ಕೂಡ ಇರಲಾರೆ ಅಮ್ಮ. ನಾನು ಇಲ್ಲೇ ಇರ್ತೀನಿ ನಿಮ್ ಜೊತೆ. ಮಾವಯ್ಯ, ಗಾಬರಿ ಆಗ್ಬೇಡಿ, ಇಲ್ಲೇ ಇದ್ಬಿಡಿ. ನಿಮ್ಮ ಮನೆ ಇದು, ನೀವು ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ. ಮಾವನವರು ಮನೆ ಬಿಟ್ಟು ಹೋಗಿದ್ದರಿಂದ ಸುರೇಶ್ಗೂ ಅವನಿಗೂ ದೊಡ್ಡ ಜಗಳವೇ ಶುರುವಾಗುತ್ತದೆ. ನೋಡಿದ್ರಾ, ನಿಮ್ಮ ಅಪ್ಪ ಕೂಡ ಹಂಚಿನ ಮನೆಗೆ ಹೊರಟೋಗಿದ್ದಾರೆ. ಆಸ್ತಿ ಅಂತಸ್ತು ಇಲ್ಲದ ಜಾಗದಲ್ಲೇ ಅವರಿಗೆ ಗೌರವವಿರೋ ಹಾಗಿದೆ. ಹೌದು ಅವನಿ,
ಅಲ್ಲಿ ಮನುಷ್ಯರಿದ್ದಾರೆ. ಇಲ್ಲಿ ಕೇವಲ ದುಡ್ಡು ಮಾತ್ರನೇ ಇದೆ. ನಿನ್ನ ಅಹಂಕಾರ ಸಹಿಸೋದು ನನ್ನಿಂದ ಕೂಡ ಆಗ್ತಾ ಇಲ್ಲ. ನನಗೆ ನೀನು ಅಗತ್ಯವಿಲ್ಲ. ನನ್ನ ತಾಯಿ ತಂದೆ, ನನ್ನ ಅಣ್ಣ ಅತ್ತಿಗೆ ಜೊತೆಗೆ ನಾನಿರ್ತೀನಿ. ನಿನ್ನ ಕಷ್ಟನ ನಾನಿನ್ನು ಸಹಿಸಲಾರೆ. ಸುರೇಶ್ ತನ್ನ ಸಾಮಾನು ಜೋಡಿಸಿಕೊಂಡು ಹಂಚಿನ ಮನೆಗೆ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕ ಎಷ್ಟು ಬುದ್ಧಿ ಹೇಳಿದರೂ ತಿರುಗಿ ಹೋಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. 1 ತಿಂಗಳು ಕಳೆಯುತ್ತದೆ. ಆ ದೊಡ್ಡ ಬಂಗಲೆಯಲ್ಲಿ ಅವನಿ ಒಬ್ಬಂಟಿಯಾಗುತ್ತಾಳೆ. ಕೆಲಸದ ಕಾಂತಮ್ಮ ಕೂಡ ಬಿಟ್ಟು ಹೋಗಿದ್ದರಿಂದ ತನ್ನ ಕೆಲಸ ತಾನೇ ಮಾಡಿಕೊಳ್ಳಬೇಕಾಗಿ ಬರುತ್ತದೆ. ಒಂಟಿತನ ಆಕೆಯ ಸುತ್ತು ಆವರಿಸುತ್ತದೆ. ಕೋಪದಿಂದ, ಆವೇದನೆಯಿಂದ ಆಕೆ ಒಂದು ದಿನ ಅನಾಮಿಕಳ ಮನೆಗೆ ಬಂದು ಜಗಳ ಶುರು ಮಾಡುತ್ತಾಳೆ. ಏನು ಸುರೇಶ್, 1 ತಿಂಗಳಿಂದ ನನ್ನೊಬ್ಬಳನ್ನೇ ಆ ಮನೆಯಲ್ಲಿ ಬಿಟ್ಬಿಟ್ಟು ಇಲ್ಲಿ ಹಂಚಿನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮರ್ಯಾದೆಯಾಗಿ ಮನೆಗೆ ಬನ್ನಿ. ನಿಮಗೆ ನಾಚಿಕೆ ಇಲ್ವಾ ಇಲ್ಲಿರೋದಕ್ಕೆ? ಅವನಿ, ನಾಚಿಕೆ ಪಡಬೇಕಾಗಿದ್ದು ಸುರೇಶ್ ಅಲ್ಲ, ನೀನು. ದುಡ್ಡಿದೆ, ಗಾಳಿಯನ್ನು ತಣ್ಣ ಮಾಡಿಸುವ ಎಸಿ ಕೊಂಡ್ಕೊಳ್ಳಬಹುದು ಹೊರತು ಮನಸ್ಸನ್ನು ತಣ್ಣಗೆ ಮಾಡುವ ಮನುಷ್ಯರನ್ನು ಕೊಂಡ್ಕೊಳ್ಳಲಾರೆ. ಇಲ್ಲಿ ಮನುಷ್ಯರ ನಡುವೆ ಪ್ರೇಮವಿದೆ. ಮಾವಯ್ಯ ಅಲ್ಲಿ ಎಸಿಯಲ್ಲಿ ಅನಾರೋಗ್ಯದ ಪಾಲಾಗಿದ್ದಾರೆ. ಆಸ್ತಿಗಿಂತ ಆತ್ಮೀಯತೆಯೇ ದೊಡ್ಡದು ಎಂದು ಈಗಾದರೂ ತಿಳ್ಕೊ. ನೋಡು ಅವನಿ, ನೀನೊಬ್ಬಳೇ ಆ ಬಂಗಲೆಯಲ್ಲಿ ಇರಲಾರ್ದೆ ಹೋದೆ. ನಾವು ನಿನ್ನ ಹತ್ರ ಹೇಗಿರಬಲ್ಲೆವು? ಮನುಷ್ಯರನ್ನ ಗೌರವಿಸೋದು ಕಲಿದೇ ಇದ್ರೆ, ಮನುಷ್ಯರ ಮಾತನ್ನು ಕೇಳಿಸ್ಕೊಳ್ದೆ ಹೋದ್ರೆ ಆ ದುಡ್ಡು ನಿನ್ಗೆ ಆಪತ್ತಿಗೆ ಬರಲ್ಲ. ಆ ಮಾತಿಗೆ ಅವನಿಯ ಅಹಂಕಾರ ಒಂದೇ ಸಲಕ್ಕೆ ಕರಗಿ ಹೋಗುತ್ತದೆ. ತನ್ನ ಒಂಟಿತನ, ತನ್ನ ತಪ್ಪು ಆಕೆ ಕಣ್ಣು ಮುಂದೆ ಕದಲುತ್ತದೆ. ಕಣ್ಣೀರಿನಿಂದ ಅನಾಮಿಕಳ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ನನ್ನನ್ನು ಕ್ಷಮಿಸು ಅಕ್ಕ, ದುಡ್ಡಿದ್ರೆ ಸಾಕು ಅಂತ ಅನ್ಕೊಂಡೆ. ಆದ್ರೆ ಈ 1 ತಿಂಗಳಲ್ಲಿ ಅರ್ಥವಾಯ್ತು, ಮನುಷ್ಯರಿಲ್ಲದ ಜೀವನ ನರಕ ಅಂತ. ನನ್ನನ್ನು ಕ್ಷಮಿಸು ಸುರೇಶ್, ನಾನು ಕೂಡ ನಿಮ್ ಜೊತೆನೆ ಇರ್ತೀನಿ. ಆ ಎಸಿ, ಆ ಬಂಗಲೆ ನನಗೇನು ಬೇಡ. ಈ ಹಂಚಿನ ಮನೆ ತಣ್ಣಗಿರೋದೇ ನಂಗೆ ಬೇಕು. ಸರಿಯಮ್ಮ, ತಪ್ಪು ತಿಳ್ಕೊಂಡೆ ಅಲ್ವಾ, ಅದೇ ಸಾಕು. ಕಡೆಗೆ ಆ ಎಸಿ ಮಹಡಿಯನ್ನು ಬಿಟ್ಟು ಎಲ್ಲರೂ ಸೇರಿ ಆ ಹಂಚಿನ ಮನೆಯಲ್ಲಿ ಸಂತೋಷದಿಂದ ಇರಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ. ಬೇಸಿಗೆಯಲ್ಲಿ ಬಿಸಿ ಸುಡುತ್ತಾ ಇದ್ದರೂ ಆ ಮನೆಯಲ್ಲಿ ಮಾತ್ರ ಮನುಷ್ಯರ ನಡುವೆ ಇರುವ ತಂಪು ತುಂಬಿ ಹೋಗಿರುತ್ತದೆ. ಬಿಟ್ಟು ಹೋಗ್ತಾ ಇರುವ ಕುಟುಂಬ ಮತ್ತೆ ಒಂದಾಗುತ್ತದೆ. ದುಡ್ಡು ಸೌಕರ್ಯನ್ನು ಕೊಡುತ್ತದೆ ಹೊರತು ಸಂತೋಷವನ್ನು ಕೊಡುವುದು ಕೇವಲ ಕುಟುಂಬ ಮಾತ್ರವೇ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಕುಟುಂಬವೆಂದರೆ ಚಿಂತಲಪರ ಊರಿನಲ್ಲಿ ಆತ್ಮೀಯತೆಗೆ ಒಂದು ವಿಳಾಸ. ಪ್ರಸಾದ್ ಯಾವಾಗಲೂ ಒಂದೇ ಮಾತು ಹೇಳ್ತಾ ಇರ್ತಾರೆ, ಮನುಷ್ಯರು ಬೇರೆ ಆಗಿರಬಹುದು ಹೊರತು ಮನಸ್ಸು ಒಂದೇ ಎಳೆಯ ಮೇಲೆ ಇರಬೇಕು, ಕುಟುಂಬವೆಲ್ಲ ಒಂದೇ ಕಡೆ ಇರಬೇಕು ಎಂದು. ದೊಡ್ಡ ಸೊಸೆ ಅನಾಮಿಕಾ ತನ್ನ ಮಾವನ ಆಶಯವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೇಮಿಸುತ್ತಿರುತ್ತಾಳೆ. ಅದಕ್ಕಾಗಿ ಎಷ್ಟು ಕಷ್ಟವಾದರೂ ಎಲ್ಲರಿಗೂ ಹಿಡಿಸುವ ಹಾಗೆ ಕಷ್ಟಪಟ್ಟು ಅಡಿಗೆ ಮಾಡುತ್ತಾ ಮನೆಯನ್ನು ನಂದನವನದ ಹಾಗೆ ಇಡುತ್ತಾ ಇದ್ದಳು. ಒಂದು ದಿನ ಮಧ್ಯಾಹ್ನ ಎಲ್ಲರೂ ಕೂತ್ಕೊಂಡು ಅನಾಮಿಕಳ ಅಡುಗೆಯನ್ನು ತಿನ್ನುತ್ತಾ, ಆಹಾ ಅನಾಮಿಕಾ, ನಿನ್ನ ಕೈ ಅಡುಗೆ ಅಮೃತದ ಹಾಗಿದೆ ಅಮ್ಮ. ಈ ದಿನ ನೀನು ಮಾಡಿದ ಮಸಾಲೆ ಬದನೆಕಾಯಿ ಕರಿ ನಮ್ಮ ಅಮ್ಮನ ಕೈನ ಅಡುಗೆ ನೆನಪಿಗೆ ಬಂತಮ್ಮ. ಇದರಲ್ಲಿ ನೀನು ಉಪಯೋಗಿಸಿದ ಸಹಜವಾದ ಮಸಾಲೆ ಪುಡಿ ಈ ಅಡುಗೆಗೆ ಮತ್ತಷ್ಟು ರುಚಿ ಕೊಡ್ತಾ ಇದೆ. ಈ ಬೇಸಿಗೆಗೆ ತಣ್ಣನೆಯ ಮೊಸರಿನಿಂದ ನೀನು ಮಾಡಿದ ಮಾವಿನಕಾಯಿ ಪಚಡಿ ಜೊತೆ ತಿಂತಾ ಇದ್ರೆ ಅಮೃತದ ಹಾಗಿದೆ ತಾಯಿ. ನನ್ನ 3 ಮಕ್ಕಳು ಸೊಸೆಂದ್ರು ಹೀಗೆ ನನ್ನ ಕಣ್ಣ ಮುಂದೆ ಕೂತ್ಕೊಂಡು ಒಟ್ಟಾಗಿ ಊಟ ಮಾಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬ ಹೋಗ್ತಾ ಇದೆ. ಹೌದು ರೀ, ಪಾಪ ನಮ್ಮ ಅನಾಮಿಕಾ ನಮಗಾಗಿ ಅಂತ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಡಿಗೆ ಮನೆಯಲ್ಲಿ ಕುದ್ದು ಹೋಗ್ತಾ ಇದ್ದಾಳೆ. ಯಾರಿಗೆ ಏನ್ ಬೇಕು ಅಂತ ಕೇಳಿ ಮತ್ತೆ ಅಡಿಗೆ ಮಾಡ್ತಾಳೆ. ರಮೇಶು, ನೀನು ಅದೃಷ್ಟವಂತ ಕಣೋ, ಇಂತ ಹೆಂಡತಿ ಸಿಕ್ಕೋದು ನಿನ್ನ ಪೂರ್ವ ಜನ್ಮದ ಸುಕೃತ. ನಿಜವೇ ಅಮ್ಮ, ಅನಾಮಿಕಾ ಇಲ್ದೇ ಇದ್ರೆ ನಮ್ಮನೆ ಇಷ್ಟು ಸಂಭ್ರಮವಾಗಿರ್ತಾನೆ ಇರ್ಲಿಲ್ಲ. ಆ ಮಾತಿಗೆ ಅವನಿ ಅಂಜಲಿ ಒಬ್ಬರನ್ನೊಬ್ರು ಮುಖ ನೋಡ್ಕೊಂಡು ಮುಖ ಮುದುಡಿಸಿಕೊತಾರೆ. ನೋಡಿದ್ಯಾ ಅಂಜಲಿ, ಅತ್ತೆ ಮಾವಂದರಿಗೆ ಈ ಹಳೆ ಕಾಲದ ಈ ಪಪ್ಪು ಸಾರುಗಳೇ ಸ್ವರ್ಗದ ಹಾಗಿದೆ. ನನಗೆ ಮಾತ್ರ ಬಿಸಿಲಿನಲ್ಲೇ ಆ ಬಿಸಿ ಬಿಸಿ ಪಪ್ಪು ನೋಡ್ತಾ ಇದ್ರೆ ಬೇಸರವಾಗುತ್ತೆ. ನಮ್ ಮನೇಲಂತೂ ನಮ್ಮ ಮಮ್ಮಿ ಈ ಟೈಮ್ಗೆ ತಣ್ಣನೆಯ ಕೋಲ್ಡ್ ಪಾಸ್ತಾ ಇಲ್ಲಾಂದ್ರೆ ಫ್ರೂಟ್ ಸಲಾಡ್ ಮಾಡ್ತಾ ಇದ್ಲು. ಹೌದಕ್ಕ, ಅನಾಮಿಕಳ ಅಡ್ಗೆ ಯಾವಾಗ್ಲೂ ಒಂದೇ ತರ ಇರುತ್ತೆ. ಯಾವಾಗ್ಲೂ ಒಂದೇ ಮಸಾಲೆ, ಒಂದೇ ಟೇಸ್ಟು. ನನಗೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ ಚೀಸ್ ಬರ್ಸ್ಟ್ ತಿನ್ಬೇಕು ಅಂತ ಇದೆ. ಅರುಣ್, ದಿನೋ ಇದೇ ತಿಂತಾ ಇದ್ರೆ ನಿನಗೆ ಬೋರ್ ಆಗಲ್ವಾ? ಅದೇನಂಜಲಿ, ಅತ್ತಿಗೆ ಅಡಿಗೆ ಚೆನ್ನಾಗೆ ಮಾಡ್ತಾಳಲ್ಲ. ಅತ್ತಿಗೆ ಅಡಿಗೆ ನಮ್ಮ ಅಮ್ಮನ ಕೈ ಅಡಿಗೆ ತರಾನೇ ಇದೆ. ನೀನು ಹಳೆ ಕಾಲದ ಮನುಷ್ಯ ಅರುಣ್, ಅದಕ್ಕೆ ನಿನಗೆ ಈಗಿನ ವೆರೈಟಿ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ನಿಂತು ಅಂಜಲಿ ಹೀಗಂತಾಳೆ, ಮಾವಯ್ಯ ನಿಮ್ ಜೊತೆ ನಾನೊಂದ್ ವಿಷಯ ಮಾತಾಡ್ಬೇಕು. ಹೇಳಮ್ಮ ಅಂಜಲಿ, ಏನದು? ಮಾವಯ್ಯ,
ಅನಾಮಿಕಾ ಅಕ್ಕ ದಿನವೂ ಅಡಿಗೆ ಮಾಡಿ ಸುಸ್ತಾಗಿರ್ತಾಳಲ್ವಾ, ಮೇಲಾಗಿ ಈ ಬಿಸಿಲಿಗೆ ಅಡಿಗೆ ಮನೆಯಲ್ಲಿ ನಿಲ್ಲೋದು ಬಹಳ ಕಷ್ಟ. ಅದಕ್ಕೆ ನಾವು ಏನ್ ಅಂದ್ಕೋತಿದೀವಿ ಅಂದ್ರೆ, ನಮಗೆ ಬೇಕಾದ್ದನ್ನು ನಾವೇ ಮಾಡ್ಕೋತೀವಿ, ಸ್ವಲ್ಪ ಹೊಸದಾಗಿ ಟ್ರೈ ಮಾಡ್ಬೇಕು ಅನ್ಕೊಂಡಿದೀವಿ. ಹೌದು ಮಾವಯ್ಯ, ಅನಾಮಿಕಾ ಅಕ್ಕನ ಅಡಿಗೆ ಈ ಮಧ್ಯ ಸ್ವಲ್ಪ ರುಟೀನ್ ಆಗೋಗಿದೆ. ನಮ್ಗೆ ಸ್ವಲ್ಪ ಸ್ಪೈಸಿಯಾಗಿ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ತಿನ್ಬೇಕು ಅಂತಿದೆ. ಅದಕ್ಕೆ ನಾವು ಬೇರೆಯಾಗಿ ಮಾಡ್ಕೋತೀವಿ. ನಮ್ಗೊಂದ್ ಚಿಕ್ಕ ಸ್ಟವ್ ಕೊಟ್ರೆ ಸಾಕು. ಆ ಮಾತು ಕೇಳುತ್ತಲೇ ಪ್ರಸಾದನ ಮುಖದಲ್ಲಿ ಕಿರುನಗೆ ಮಾಯವಾಗಿ ಹೋಗುತ್ತದೆ. ಒಂದೇ ಮನೆಯಲ್ಲಿ 2 ಒಲೆ ಎಂದರೆ ಅವನಿಗೆ ಭಯ. ಅದು ಬೇರೆಯಾಗಲಿಕ್ಕೆ ಮೊದಲ ಮೆಟ್ಟಿಲು ಎಂದು ಅವನ ಅಭಿಪ್ರಾಯ. ಏನಮ್ಮ, ಬಿಡಿ ಬಿಡಿಯಾಗಿ ಅಡಿಗೆನಾ? ಹಾಗೆ ಬೇಡ ತಾಯಿ, ನಮ್ಮನೆ ಒಂದೇ, ಅಡಿಗೆ ಮನೆ ಒಂದೇ ಇರ್ಬೇಕು. ಪ್ರಸಾದನ ಭಯವನ್ನು ಅರ್ಥ ಮಾಡಿಕೊಂಡ ಅನಾಮಿಕಾ ಆಗ ಹೀಗಂತಾಳೆ, ಮಾವಯ್ಯ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಅವರು ಬೇರೆ ಆಗ್ತೀನಿ ಅಂತ ಇಲ್ಲ, ಕೇವಲ ಅವರಿಗೆ ಇಷ್ಟ ಬಂದಿದ್ದು ಮಾಡ್ಕೋತೀನಿ ಅಂತ ಇದ್ದಾರೆ. ನನಗೆ ಕೂಡ ಸ್ವಲ್ಪ ವಿಶ್ರಾಂತಿ ಸಿಕ್ಕುತ್ತೆ. ಅವನಿ ಅಂಜಲಿ ಇಬ್ರು ಓದ್ಕೊಂಡಿದ್ದಾರೆ. ಅವರು ಹೊಸ ಅಡಿಗೆ ಮಾಡಿದ್ರೆ ನಾವು ಕೂಡ ಅದರ ರುಚಿ ನೋಡ್ಬೋದಲ್ಲ. ಶಾರದತ್ತೆ, ನೀವೇನು ಅಂದ್ಕೋಬೇಡಿ, ಅವರನ್ನು ಅಡಿಗೆ ಮಾಡೋದಕ್ಕೆ ಬಿಡಿ. ಅನಾಮಿಕಾ, ನಿಂದು ಬೆಣ್ಣೆಯಂತಹ ಮನಸ್ಸು ತಾಯಿ. ಸರಿ, ನೀನ್ ಹೇಳ್ತಿದ್ಯಾ, ಆದ್ರಿಂದ ಹಾಗೆ ಆಗ್ಲಿ. ಅವನಿ, ಅಂಜಲಿ, ನಾಳೆಯಿಂದ ಅಡಿಗೆ ಮನೆ ನಿಮ್ದೆ. ನಿಮ್ಗೆ ಇಷ್ಟ ಬಂದ ಅಡಿಗೆನೆ ಎಲ್ರಿಗೂ ಮಾಡಿ. ನಾಳೆಯಿಂದ ಅನಾಮಿಕಾ ರೆಸ್ಟ್ ತಗೋತಾಳೆ. ಆದ್ರೆ ಒಂದು ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ, ಅಡಿಗೆ ಎಂದರೆ ಕೇವಲ ರುಚಿಯೊಂದೇ ಅಲ್ಲ, ಅದು ತಿನ್ನುವವರ ಆರೋಗ್ಯ ಕೂಡ ಮುಖ್ಯ. ಮಾರನೇ ದಿನ ಬೆಳಿಗ್ಗೆ ಅಡಿಗೆ ಮನೆಯಲ್ಲಿ ಅವನಿ ಅಂಜಲಿಯರ ಹಡಾಹುಡಿ ಮಾಮೂಲಿಯಾಗಿರಲಿಲ್ಲ. ಕೈಯಲ್ಲಿ ಫೋನ್ಗಳು, ಪಕ್ಕದಲ್ಲಿ ಸಂಡೇ ಮ್ಯಾಗಝಿನ್ಗಳು ಇಟ್ಕೊಂಡು ವಿಚಿತ್ರ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಜಲಿ, ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದರಲ್ಲಿ ಒಂದು ಚಿಕ್ಕ ಕಪ್ಪು ಬೆಣ್ಣೆ ಹಾಕ್ಬಿಡು, ಆಮೇಲೆ ಹಸಿಮೆಣಸಿನ ಖಾರ ಹಾಕು. ಇದರ ಹೆಸರು ಡ್ರ್ಯಾಗನ್ ರೈಸ್ ಅಂತೆ. ನೋಡೋದಕ್ಕೆ ಅಡಿಗೆ ಭಲೇಯಾಗಿದೆ, ತಿಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಅಕ್ಕ, ಇದ್ರಲ್ಲಿ ಸ್ವಲ್ಪ ಕಾಫಿ ಪುಡಿ ಸೇರ್ಸಿದ್ರೆ ವೆರೈಟಿ ಟೇಸ್ಟ್ ಬರುತ್ತಂತೆ. ಒಬ್ಬ ಬ್ಲಾಗರ್ ಹೇಳ್ದ. ಈ ಪೋಸ್ಟ್ ಗೆ ಬಹಳ ಲೈಕ್ಸ್ ಕೂಡ ಇದೆ. ಅವನ್ ಹೇಳಿದಾಗೆ ಮಾಡೋಣವಾ? ಹಾಕು ಹಾಕು. ಅನಾಮಿಕಾ ಅಕ್ಕ, ನಮ್ಮ ಕೈ ಅಡಿಗೆ ನೋಡಿ ಶಾಕ್ ಆಗ್ಬೇಕು. ನಮ್ಮ ಅಡಿಗೆ ಈ ದಿನ ಬೇರೆ ಲೆವೆಲ್ ಅಲ್ಲಿ ಇರ್ಬೇಕು. ಅದನ್ನು ತಿಂದು ಎಲ್ರು ದಿನವೂ ನಮ್ಮನ್ನೇ ಅಡಿಗೆ ಮಾಡು ಅಂತ ಕೇಳ್ಬೇಕು. ಅಂತೂ ಕಡೆಗೆ ಆನ್ಲೈನ್ ನಲ್ಲಿ ವಿಡಿಯೋಗಳನ್ನು ನೋಡಿ ಅಡಿಗೆ ಪೂರ್ತಿ ಮಾಡುತ್ತಾರೆ ಅವನಿ ಅಂಜಲಿಯರು. ಮಧ್ಯಾಹ್ನ ಊಟದ ಸಮಯ, ಎಲ್ರೂ ಕೂತಿರುತ್ತಾರೆ. ಟೇಬಲ್ ಮೇಲೆ ವಿಚಿತ್ರ ಬಣ್ಣದಲ್ಲಿ ಅಡುಗೆಗಳಿರುತ್ತದೆ. ಒಂದು ಪಾತ್ರೆಯಲ್ಲಿ ಕಪ್ಪನೆ ಅನ್ನ, ಇನ್ನೊಂದು ಪಾತ್ರೆಯಲ್ಲಿ ಹಸಿರಾದ ಗ್ರೇವಿ ಇರುತ್ತೆ. ಏನಮ್ಮ ಇದು? ಅನ್ನ ಏನೋ ಮಸಿ ಕಲಸಿದ ಆಗಿದೆ. ಅನ್ನವೇನಾದ್ರೂ ಸೀದೋಯ್ತಾ? ಇಲ್ಲ ಮಾವಯ್ಯ, ಅದು ಮಸಿ ಅಲ್ಲ, ಅದು ಡಿಫ್ರೆಂಟ್ ಫ್ಲೇವರ್ಡ್ ರೈಸ್. ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದರ ರುಚಿ ನಿಮಗೆ ಹೊಸದಾಗಿರುತ್ತೆ. ಈಗ ಇದು ಟ್ರೆಂಡಿಂಗ್ ಅಲ್ಲಿದೆ. ರಮೇಶ್ ಅವನಿ ಅಂಜಲಿ ಮಾಡಿದ ಅಡಿಗೆನೋ ಒಂದು ತುತ್ತು ತಿಂದು ಹೇಗಂತಾನೆ, ಅಮ್ಮ ಏನವನಿ ಇದ್ರಲ್ಲಿ ಇಷ್ಟು ಕಹಿಯಾಗಿದೆ, ಉಪ್ಪೇನಾದ್ರೂ ಹಾಕೋದು ಮರ್ತೋದ್ಯಾ? ಆ ಮಾತಿಗೆ ಅವನಿ ಸುರೇಶನ ಕಡೆ ನೋಡ್ತಾಳೆ. ಸುರೇಶ್ ತಕ್ಷಣ, ಚೆನ್ನಾಗೇ ಇದೆ ಅಲ್ಲ ಅಣ್ಣಯ್ಯ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತಿನ್ನು. ಮೆಲ್ಲ ಮೆಲ್ಲಗೆ ನಮಗೂ ಅವನಿ ಅಡಿಗೆ ಅಭ್ಯಾಸ ಆಗುತ್ತೆ. ಮೇಲಕ್ಕೆ ಹಾಗೆಂದರು ಸುರೇಶ್ ಕೂಡ ನುಂಗಲಾರದೆ ಕಷ್ಟಪಡ್ತಾ ಇರ್ತಾನೆ. ಅಮ್ಮ ಅವನಿ, ಈ ಸೊಪ್ಪಿನಲ್ಲಿ ಯಾಕಮ್ಮ ಇಷ್ಟು ಮಸಾಲೆ ಹಾಕಿದೀಯಾ? ಸೊಪ್ಪಿನ ರುಚಿ ಹೋಗಿ ಎಲ್ಲ ಅಡಿಗೆ ಎಲ್ಲ ಮಸಾಲೆ ವಾಸನೆ ಬರ್ತಾ ಇದ್ರೆ. ಅತ್ತೆ, ಅದು ಹರ್ಬಲ್ ಮಸಾಲೆ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ನೀವು ತಿನ್ನಿ, ಏನೂ ಆಗೋದಿಲ್ಲ. ನಿನ್ನ ಅಡಿಗೆ ಚೆನ್ನಾಗಿದೆ ಅವನಿ, ಚೆನ್ನಾಗಿದೆ ಅಂಜಲಿ. ದಿನವೂ ಮಾಡ್ತಾ ಇದ್ರೆ ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಾ. ಆದ್ರೆ ಕೆಲವು ಸಲ ಸಾಂಪ್ರದಾಯ ಅಡಿಗೆ ಕೂಡ ಮಾಡ್ತಾ ಇರಿ. ಆ ದಿನದಿಂದ ಪ್ರಸಾದನ ಮನೆಯಲ್ಲಿ ಊಟ ಒಂದು ಶಿಕ್ಷೆಯಾಗಿ ಬದಲಾಗುತ್ತದೆ. ಅವನಿ ಅಂಜಲಿ ಪ್ರತಿದಿನವೂ ಹೊಸ ಪ್ರಯೋಗ ಮಾಡ್ತಾ ಇದ್ರು. ಒಂದು ದಿನ ಪಿಜ್ಜಾ ದೋಸೆ, ಇನ್ನೊಂದು ದಿನ ಚಾಕ್ಲೇಟ್ ಪರೋಟ. ಹೀಗೆ ವಿಚಿತ್ರ ಅಡುಗೆಯಿಂದ ಇಂಟಿ ಸಭ್ಯರ ಹೊಟ್ಟೆಗಳು ಸದ್ದು ಮಾಡ್ತಾ ಇರುತ್ತದೆ. ಆದರೆ ಪ್ರಸಾದ್ ಶಾರದಾ ತಮ್ಮ ಸೊಸೆಯರು ನಿರುತ್ಸಾಹ ಪಡಬಾರದು ಎಂದು, ಅವರ ಮನಸ್ಸು ನೋಯಬಾರದು ಎಂದು ಅಡುಗೆಯನ್ನ ಮೆಚ್ಕೊಂಡು ತಿಂತಾ ಇರ್ತಾರೆ. ಅನಾಮಿಕಾ ಇದೆಲ್ಲ ಗಮನಿಸ್ತಾನೆ ಇರ್ತಾಳೆ. ಹಾಗೆ ಒಂದು ವಾರ ಕಳೆಯುತ್ತದೆ. ಬಿಸಿಲು ಇನ್ನೂ ಹೆಚ್ಚಾಗುತ್ತದೆ. ಮಧ್ಯಾಹ್ನ ಊಟ ಮುಗಿಸಿದ ಪ್ರಸಾದನಿಗೆ ಒಂದೇ ಸಲಕ್ಕೆ ವಿಕಾರ ಶುರುವಾಗುತ್ತದೆ. ಅವನಿಗೆ ಒಂದೇ ಸಲ ವಾಂತಿ ಶುರುವಾಗುತ್ತೆ. ಶಾರದಾ, ಏನೋ ಹೊಟ್ಟೆಯೊಳಗೆ ಏನೋ ವಿಪರೀತವಾಗಿ ಸುಳಿತಾ ಇದೆ. ಇದುವರೆಗೂ ತಿಂದ ಚೀಸ್ ಮಸಾಲ ನಿಜಕ್ಕೂ ಆಗಿಲ್ಲ ಅನ್ಸುತ್ತೆ. ವಾಂತಿ ಆಗ್ತಾ ಇದೆ. ನನಗೆ ತುಂಬಾ ಸುಸ್ತಾಗ್ತಾ ಇದೆ. ಅಯ್ಯೋ, ನಿಮ್ಗೇನಾಯ್ತು ರೀ? ಅನಾಮಿಕಾ, ರಮೇಶು ಬೇಗ ಬನ್ರು. ಅನಾಮಿಕಾ, ಮಾವ ಹೆಂಗೇನಾಯ್ತು ನೋಡು. ಮಾವಯ್ಯ, ಗಾಬರಿ ಆಗ್ಬೇಡಿ. ಏನು ಅಂದ್ರೆ ಮಾವಯ್ಯನಿಗೆ ಒಳಗಡೆಗೆ ಕರ್ಕೊಂಡು ಹೋಗಿ. ಅವನಿ, ಅಂಜಲಿ, ಬೇಗ ತಣ್ಣನೆ ನೀರು ತಗೊಂಬನ್ನಿ. ಅವನಿ ಅಂಜಲಿ ಭಯದಿಂದ ನಡುಗ್ತಾ ಇರ್ತಾರೆ. ತಾವು ಮಾಡಿದ ಅಡಿಗೆಯಿಂದಲೇ ಮಾವನವರು ಅನಾರೋಗ್ಯದ ಪಾಲಾಗಿದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಅಕ್ಕ, ಮಾವಯ್ಯನಿಗೆ ಏನೂ ಆಗಲ್ವಲ್ಲ?
ಏನೋ ವೆರೈಟಿ ಆಗಿರುತ್ತೆ ಅಂತ ಮಾಡಿದ್ವಿ, ಆದ್ರೆ ನಮ್ಮ ಅಡಿಗೆಯಿಂದ ಅವ್ರಿಗೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೌದು ಅಕ್ಕ, ಆ ಬುಕ್ಕಲ್ಲಿ ನೋಡಿ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ವಿ, ಮತ್ತೆ ಯಾಕೆ ಹೀಗಾಯ್ತೋ ನಮ್ಗೇನು ಅರ್ಥವಾಗ್ತಿಲ್ಲ. ನೀವು ಗಾಬರಿ ಆಗ್ಬೇಡಿ, ನಾನು ಈಗ್ಲೇ ಹೋಗಿ ಜೀರಿಗೆ ಮೆಣಸಿನ ರಸ ಮಾಡ್ಕೊಂಡ್ ತರ್ತೀನಿ. ಅತ್ತೆ, ನೀವು ಮಾವಯ್ಯನ ಹೊಟ್ಟೆ ಮೇಲೆ ತಣ್ಣನೆ ಬಟ್ಟೆ ಹಾಕ್ತಾ ಇರಿ. ಈ ಬಿಸಿಲಿಗೆ ಅವರಿಗೆ ಆ ಹೆವಿ ಮಸಾಲೆ ಚೀಸು ಆಗೋದಿಲ್ಲ. ಅನಾಮಿಕಾ ನಿಮಿಷದಲ್ಲಿ ಅಡಿಗೆ ಮನೆಗೆ ಹೋಗಿ ತನ್ನ ಹಳೆ ಪದ್ಧತಿಯಲ್ಲಿ ಘಮಘಮ ಅನ್ನುವ ರಸ ತಯಾರು ಮಾಡಿ ತರುತ್ತಾಳೆ. ಅದು ಪ್ರಸಾದನಿಗೆ ಕುಡಿಸುತ್ತಾಳೆ. ರಸ ಕುಡಿದ ಸ್ವಲ್ಪ ಹೊತ್ತಿಗೆ ಪ್ರಸಾದನಿಗೆ ವಾಂತಿ ನಿಲ್ಲುತ್ತದೆ. ಅಮ್ಮ ಅನಾಮಿಕಾ, ಈಗ ನನ್ನ ಪ್ರಾಣ ಎದ್ದು ಬಂತಮ್ಮ. ನೀನು ಮಾಡಿದ ಈ ರಸ ಕುಡಿದ ಹೊರತು ಈ ಹೊಟ್ಟೆಲಿ ಉರಿ ಕಡಿಮೆ ಆಗ್ಲಿಲ್ಲ. ನಿನ್ನ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅಮ್ಮ. ಪ್ರಸಾದ್ ಎಚ್ಚೆತ್ಕೋತಾನೆ. ಆದ್ರೆ ಆ ದಿನ ಸಾಯಂಕಾಲ ಅಡಿಗೆ ಮನೆಯಲ್ಲಿ ಅವನಿ ಅಂಜಲಿ ದಿಗಿಲಿನಿಂದ ಕೂತಿರ್ತಾರೆ. ತಮ್ಮ ಕೈಯಿಂದ ತಾವು ಮಾಡಿದ ಮಿಕ್ಕ ಅಡಿಗೆಯನ್ನು ರುಚಿ ನೋಡ್ತಾ ಇರ್ತಾರೆ. ಛೀ ಅಂಜಲಿ, ಇದು ನಿಜಕ್ಕೂ ಚೆನ್ನಾಗಿಲ್ಲ. ಎಷ್ಟು ದಾರುಣವಾಗಿದೆಯೋ ನೋಡು. ಇಷ್ಟು ಕಾಲ ಪುಸ್ತಕದಲ್ಲಿ ಆನ್ಲೈನ್ ನಲ್ಲಿ ನೋಡಿ ನಾವು ಏನೋ ಒಂದು ಮಾಡಿದ್ವಿ, ಆದ್ರೆ ನಮಗೆ ನಿಜವಾದ ಅಡಿಗೆ ಬರಲ್ಲ ಅಂತ ಈ ದಿನವೇ ಅರ್ಥವಾಯ್ತು. ಹೌದು ಅಕ್ಕ, ಅನಾಮಿಕಾ ಅಕ್ಕ ಅಡಿಗೆನ ನಾವು ಕೊಂಕು ಹಿಡಿದ್ವಿ ಹೊರತು ಆಕೆ ಅಡಿಗೆಯಲ್ಲಿ ಒಂದು ಶಿಸ್ತಿನ ಕ್ರಮ ಇದೆ. ನಮ್ಮ ಅಡಿಗೆಯಲ್ಲಿ ಕೇವಲ ಪ್ರಯೋಗ ಇದೆ. ಈಗ ಏನ್ ಮಾಡ್ಬೇಕು ಅನಾಮಿಕಾ ಅಕ್ಕನ ಕೇಳೋಣ ಬಾ. ಅವನಿ ಅಂಜಲಿ ಹಿತ್ತಲಿನಲ್ಲಿರುವ ಅನಾಮಿಕಳ ಹತ್ರಕ್ಕೆ ಹೋಗ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸಕ್ಕ. ನಾವು ಮಾಡಿದ ಭಯಂಕರವಾದ ಅಡಿಗೆನ ನೀವು 1 ವಾರ ಹೇಗೆ ತಿಂದಿರೋ, ನಮ್ಮನ್ನು ಒಂದು ಮಾತು ಕೂಡ ಯಾಕೆ ಅಂದಿಲ್ಲ? ನಿಜ ಹೇಳು ಅಕ್ಕ, ಅಡಿಗೆ ನಿಮ್ಗೆ ಹಿಡಿಸ್ತಾ? ಅವನಿ, ಅಂಜಲಿ, ನೀವು ಮಾಡಿದ ಅಡಿಗೆಗಿಂತ ನಿಮ್ಮ ಮೇಲಿರುವ ಪ್ರೇಮ ನನ್ನನ್ನು ನಿಮ್ಮ ಅಡಿಗೆನ ತಿನ್ನೋ ಹಾಗೆ ಮಾಡ್ತು. ನೀವೆಷ್ಟೋ ಕಷ್ಟಪಟ್ಟು ಆ ಬಿಸಿಲಿನಲ್ಲಿ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ನಮಗಾಗಿ ಏನೋ ಹೊಸದಾಗಿ ಮಾಡ್ಬೇಕು ಅಂತ ತಾಪತ್ರಯ ಮಾಡಿದ್ರಿ. ನಿಮ್ಮ ಪ್ರಯತ್ನನ ನಾವು ಗೌರವಿಸಿದ್ವಿ. ಅಡಿಗೆಲಿ ರುಚಿ ಇಲ್ದೇ ಇರ್ಬೋದು, ಆದ್ರೆ ನಿಮ್ಮ ಕಷ್ಟದಲ್ಲಿ ಪ್ರೇಮವಿದೆ ಅಲ್ಲ. ಆದ್ರೆ ಅಕ್ಕ, ಮಾವಯ್ಯ ವಾಂತಿ ಮಾಡ್ಕೊಂಡ್ರಲ್ವಾ, ಅವರು ಕೂಡ ಏನೋ ಅಂದಿಲ್ಲ ಯಾಕೆ? ಮಾವಯ್ಯ ನಮ್ಮ ಮೂವರನ್ನು ಸ್ವಂತ ಮಕ್ಕಳ ಹಾಗೆ ಭಾವಿಸುತ್ತಾರೆ. ನಾವು ಏನು ಮಾಡಿ ಕೊಟ್ರು ಅವರು ಅದನ್ನ ಅಮೃತದ ಹಾಗೆ ಭಾವಿಸ್ತಾರೆ ಹೊರತು ಕೊಂಕು ಹಿಡಿಯಲ್ಲ. ಆದರೆ ಅಡಿಗೆ ಮನೆ ಅಂದ್ರೆ ಕೇವಲ ರುಚಿ ಅಲ್ಲ, ಆರೋಗ್ಯಕ್ಕೆ ಪ್ರಾಣ ಹಾಕುವ ಜಾಗ. ಈ ಬಿಸಿಲಿಗೆ ನಮ್ಮ ಶರೀರ ಏನು ಬೇಕೋ ನಾವು ತಿಳಿದುಕೊಂಡು ಅದನ್ನೇ ಮಾಡಬೇಕು. ಆಗಲೇ ಅದು ನಿಜವಾದ ಅಡಿಗೆ ಆಗುತ್ತೆ. ನೀವು ಅಡಿಗೆ ಮಾಡ್ತಾನೆ ಹೋದ್ರೆ ಯಾವುದೋ ಒಂದಿನ ನನಗಿಂತ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಅಕ್ಕ, ನಿನ್ನ ಸಂಸ್ಕಾರದ ಮುಂದೆ ನಾವು ಬಹಳ ಚಿಕ್ಕವರಾಗಿ ಹೋದ್ವಿ. ನಿನ್ನ ಅಡಿಗೆ ಚೆನ್ನಾಗಿಲ್ಲ ಅಂತ ನಾವೇ ಬೇಕು ಅಂತ ಕೊಂಕು ಹಿಡಿದ್ವಿ. ನಮ್ಮ ತಪ್ಪು ನಮಗೆ ತಿಳಿಯಿತು. ನಮಗೆ ಒಂದೇ ಅಡಿಗೆ ಮನೆ ಬೇಕು ಅಕ್ಕ. ಹೌದು ಅಕ್ಕ, ಬಿಡಿ ಬಿಡಿಯಾಗಿರೋದ್ರಿಂದ ಮನಸ್ಸಿನ ಮಧ್ಯೆ ದೂರ ಹೆಚ್ಚಾಗಿ ಹೋಗುತ್ತೋ ಅಂತ ಈಗ ಭಯವಾಗ್ತಾ ಇದೆ. ನಮಗೆ ಮತ್ತೆ ನಿನ್ನ ಅಡಿಗೆನೇ ಬೇಕು. ನಿನ್ನ ಹತ್ರ ನಾವು ಅಡಿಗೆ ಕಲ್ತ್ಕೋತೀವಿ. ಹಾಗೆ ಅಮ್ಮ, ನಾವು 3 ಸೇರಿ ಒಂದೇ ಅಡಿಗೆ ಮನೆಯಲ್ಲಿರೋಣ. ಅವನಿ, ನೀನು ಡೆಕೋರೇಷನ್ ಚೆನ್ನಾಗಿ ಮಾಡ್ತೀಯಲ್ಲ, ಬಡಿಸುವಾಗ ನಿನ್ನ ಸಹಾಯ ತಗೋತೀನಿ. ಅಂಜಲಿ, ನಿನಗೆ ಹೊಸ ಅಡಿಗೆ ಮೇಲೆ ಅವಗಾಹನೆ ಇದೆಯಲ್ಲ, ನಮ್ಮ ಹಳೆ ಅಡಿಗೆಗೆ ಸ್ವಲ್ಪ ಹೊಸತನ ಜೋಡಿಸೋಣ. ನಮ್ಮ ಅಡಿಗೆ ಮನೆ ನಮ್ಮ ಊರಿನಲ್ಲಿಯೇ ಬೆಸ್ಟ್ ಆಗ್ಬೇಕು. ಮಾರನೇ ದಿನ ಮಧ್ಯಾಹ್ನ ಮನೆಯೆಲ್ಲ ಮತ್ತೆ ನಗೆಯ ಸಂಭ್ರಮ. 3 ಸೊಸೆಯರು ಸೇರಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅನಾಮಿಕಾಳ ನಾಯಕತ್ವದಲ್ಲಿ ಅವನಿ ತರಕಾರಿ ಹಚ್ತಾ ಇದ್ರೆ ಅಂಜಲಿ ಮಸಾಲೆ ರುಬ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಪ್ರಸಾದ್ ಅಡಿಗೆ ಮನೆ ಕಡೆ ಬರ್ತಾನೆ. ಆಹಾ, ಈ ದೃಶ್ಯ ನೋಡೋದಕ್ಕೆ ನನ್ನ 2 ಕಣ್ಣು ಸರಿ ಹೋಗಲ್ಲ ಶಾರದಾ. ನನ್ನ ಸೊಸೆಯರು 3 ಒಂದೇ ಅಡಿಗೆ ಮನೆಯಲ್ಲಿ ಮಾತಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಹೌದ್ರಿ, ಅನಾಮಿಕಳ ವಿವೇಕ ಇಬ್ಬರನ್ನು ದಾರಿಗೆ ತಂದಿದೆ. ಅಡಿಗೆ ಮನೆ ಒಂದೇ ಆದರೆ ಮನೆ ಒಂದೇ ಆದ ಹಾಗೆ. ಅನಾಮಿಕಾ, ಈ ದಿನ ಏನ್ ಸ್ಪೆಷಲು? ಈ ದಿನ 3 ಸೊಸೆಯರ ಮುದ್ದಿನ ಭೋಜನ ರೀ. ಪಾಲಕ್ ಪಪ್ಪು, ತಣ್ಣನೆಯ ಮೊಸರನ್ನ, ಮಾವಿನಕಾಯಿ ಉಪ್ಪಿನಕಾಯಿ, ಅದರ ಜೊತೆ ಅಂಜಲಿ ಮಾಡಿದ ಸ್ಪೆಷಲ್ ಸಲಾಡ್. ವಾವ್ ಅತ್ತಿಗೆ, ನೀವು ಹೇಳಿದ ರೆಸಿಪಿ ಕೇಳ್ತಾ ಇದ್ರೆ ಈಗಲೇ ಹಸುವಾಗ್ತಾ ಇದೆ. ಅವನಿ, ನೀನ್ ಹೆಲ್ಪ್ ಮಾಡ್ತಾ ಇದ್ಯಾ ಇಲ್ಲ ಕೇವಲ ಹಾಗೆ ನೋಡ್ತಾ ಇದ್ಯಾ? ನಾನು ಈ ದಿನ ಪಪ್ಪಲ್ಲಿ ಒಗ್ಗರಣೆ ಹಾಕಿದೆ ಸುರೇಶ್. ಅನಾಮಿಕಾ ಅಕ್ಕ ಪಕ್ಕದಲ್ಲೇ ಇದ್ರೆ ಎಂತ ಅಡಿಗೆ ಆದ್ರೂ ಈಸಿಯಾಗಿ ಮಾಡ್ಬೋದು ಅಂತ ಈಗ ತಿಳಿತು. ಅಂಜಲಿ, ಈ ದಿನ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಇಟ್ಟಿಲ್ವಾ? ಇಟ್ಟಿದ್ದೀನಿ ಅರುಣ್, ಆದ್ರೆ ಈ ದಿನ ಟೈಟಲ್ ಬದಲಾಯಿಸಿದೀನಿ. ನಮ್ಮ ಅನಾಮಿಕಾ ಅಕ್ಕ ಕೈಯ ಅಡಿಗೆ ನಿಜವಾದ ಆರೋಗ್ಯ ಅಂತ ಇಟ್ಟಿದ್ದೀನಿ. ಆಲ್ರೆಡಿ ಲೈಕ್ಸ್ ಕೂಡ ಬರ್ತಾ ಇದೆ. ಆ ದಿನದಿಂದ ಪ್ರಸಾದನ ಮನೆ ಮತ್ತೆ ಪೂರ್ವ ವೈಭವವನ್ನು ಹೊಂದುತ್ತದೆ. 3 ಸೊಸೆಯರು ಸೇರಿ ಒಂದೇ ಅಡುಗೆ ಮನೆಯಲ್ಲಿ ಅನುರಾಗವನ್ನು ಬಡಿಸುತ್ತಾರೆ. ಬಿಸಿಲು ಸುಡುತ್ತಾ ಇದ್ರು ಅವರ ಮನೆ ಮಾತ್ರ ಮಮಕಾರದ ತಂಪಿನಿಂದ ತುಂಬಿ ಹೋಗಿರುತ್ತದೆ. ಕುಟುಂಬದ ಬಂಧ ಹೇಗಿರಬೇಕು ಎಂದು ಅನಾಮಿಕಾ ತನ್ನ ನಡವಳಿಕೆಯಿಂದ ತೋರಿಸುತ್ತಾಳೆ. ಅನಾಮಿಕಾ, ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ತಾಯಿ. ನಿನ್ನ ವಿವೇಕದಿಂದ ಯಾರನ್ನೂ ನೋಯಿಸದೆ ಈ ಮನೆ ಜೊತೆಯಾಗಿರುವ ಹಾಗೆ ಮಾಡಿದ್ದೀಯಾ. ಈ ಅಡುಗೆ ಮನೆ ಹೀಗೆ ಸಂಭ್ರಮದಿಂದ ಇರಬೇಕು ತಾಯಿ. ಮಾವಯ್ಯ, ನಾನು ಕೇವಲ ನೀವು ಹೇಳಿದ
ಒಗ್ಗಟ್ಟಾಗಿರ್ಬೇಕು ಅನ್ನುವ ಸೂತ್ರವನ್ನು ಫಾಲೋ ಆದೆ. ಎಲ್ರೂ ಸೇರಿ ಊಟ ಮಾಡಿದ್ರೆ ಆ ಅಡಿಗೆಗೆ ಬರುವ ರುಚಿನೇ ಬೇರೆ. ಸ್ವಲ್ಪ ಹೊತ್ತಿಗೆ ಅಡುಗೆ ಆಗುತ್ತದೆ. ಎಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾ ಇರುವಾಗ ಆ ದೃಶ್ಯ ನೋಡಿ ಪ್ರಸಾದ್ ಶಾರದಾ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಅನುರಾಗ ಮಮಕಾರ ಸೇರಿ ಎಲ್ಲ ಕುಟುಂಬಗಳು ಹೀಗೆ ಯಾವಾಗಲೂ ಒಗ್ಗಟ್ಟಾಗಿರಬೇಕು ಎಂದು ಆಶಿಸುತ್ತಾ ಈ ಕತೆ ಮುಗಿಸುತ್ತಿದ್ದೇವೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.